ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿದ್ದೇನೆ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ, ಆಕ್ಚುಲಿ ಮುನೀರ್ ಅವರು ಉತ್ತರ ಕೊಡ್ತಾ ಇದ್ರು, ಬಟ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಪ್ಪ. ಹಾಗಾಗಿ ಸಮೀವುಲ್ಲಾ ಸರ್ ಹತ್ರ ಕೇಳ್ತೀನಿ. ಸರ್, ಅಧಿಕಾರಕ್ಕೆ ಹಿಡಿತಾ ಇರೋ ಕೊರಳು ಪಟ್ಟಿ, ಕಾರ್ಯಕರ್ತರಿಗೋಸ್ಕರ ಹಿಡಿತಾ ಇರೋ ಕೊರಳು ಪಟ್ಟಿ ಗೊತ್ತಿಲ್ಲ, ಬಟ್ ಪೊಲೀಸರ ಮೇಲೆ ಕೈ ಹಾಕಿದ್ರೆ ಯಾರು ಮಾಡಿದ್ರು ಕೂಡ ಸಮಾನವಾಗಿ ಅಪರಾಧವೇ ಅದು, ಸಮಾನವಾಗಿ. ಸಿದ್ದರಾಮಯ್ಯ ಅಧಿಕಾರಕ್ಕೆ ಹಿಡಿದ್ರು ನಾನು ಕಾರ್ಯಕರ್ತರಿಗೋಸ್ಕರ ಹಿಡಿತೀನಿ ಅಂತಂದೆ, ಇದೊಂದು ಸಮರ್ಥನೆ ಮಾತಾ? ಇದು ತುಂಬಾ ಬ್ರಿಲಿಯಂಟ್ಲಿ ಅವ್ರು ಕೇಳಿದ, ಅವ್ರು ಕೊಟ್ಟಂತಹ ಉತ್ತರಕ್ಕೆ ನೀವು ಫ್ರೇಮ್ ಮಾಡಿದ ಕ್ವಶನ್ ಇದೆಯಲ್ಲ, ಬಹಳ ಬ್ರಿಲಿಯಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಒಂದು, ಅವ್ರು ಕೊಡ್ತಿರೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತ ಸಮರ್ಥನೆ, ಇದು ಒಪ್ಪೋ ಸಮರ್ಥನೆ ಅಲ್ಲ. ಒಂದು ಏನೋ ರೋಷದಲ್ಲಿ, ಆವೇಶದಲ್ಲಿ ನನ್ನ ಠಾಣೆನಲ್ಲ ಆ ಥರ ಮಾತಾಡಿದ್ದನ್ನೇ ದ್ವೇಷ ಇಟ್ಕೊಂಡು ನನ್ನ ಮೇಲೆ ಏನೋ ಮಾಡ್ತಿದ್ದಾರೆ ಪೊಲೀಸ್ನವರು ಅಂತ ಹೇಳಿದ್ರೆ ಒಂದು ಮಾತು ನಾವು ಒಪ್ಪೋದಾಗಿತ್ತು. ಆದರೆ ಅವರು ಇಡೀ ಸಾರ್ವಜನಿಕರ ಮುಂದೆ ಒಂದು ವ್ಯವಸ್ಥೆಯನ್ನು ಅವಮಾನ ಮಾಡಿದ್ದು ಜನಪ್ರತಿನಿಧಿಯಾಗಿ, ಅದ್ರ ಬಗ್ಗೆ ವಿಷಾದವಾಗಲಿ, ಅದ್ರ ಬಗ್ಗೆ ಬೇಸರವಾಗಲಿ, ನಾನೊಬ್ಬ ಜನಪ್ರತಿನಿಧಿಯಾಗಿ ಕಾನೂನನ್ನೇ ಕೈಗೆತ್ಕೋತಾ ಇದ್ದೀನಿ ಅನ್ನೋ ವಿಚಾರದ ಬಗ್ಗೆನೂ ಕೂಡ ಅವರಿಗೆ ಅರಿವು ಮತ್ತು ವಿವೇಕ ಎರಡೂ ಕೂಡ ನಮಗೆ ಕಾಣ್ತಾ ಇಲ್ಲ. ಹೀಗಾಗಿ ಅವರು ಕೊಡ್ತಿರುವಂಥ ಸಮರ್ಥನೆ, ಒಂದು ಶಂಕರ್ ಬಿದ್ರಿ ಅವರು ಅವ್ರ ಕುತ್ತಿಗೆ ಪಟ್ಟಿಯನ್ನ ಸಿದ್ದರಾಮಯ್ಯ ಹಿಡ್ಕೊಂಡ್ರು ಅಂತಂದ್ರೆ, ಶಂಕರ್ ಬಿದ್ರಿ ಯೂನಿಫಾರ್ಮ್ ಹಾಕೊಂಡು ಅಸೆಂಬ್ಲಿ ಲಾಂಜಲ್ಲಿ ಬರಂಗೇ ಇಲ್ಲ, ಪ್ರಾವಿಷನ್ ಇಲ್ಲ. ಅದು ಅವತ್ತು ಆ ತಳ್ಳಾಟದಲ್ಲಿ ಅವರು ಕುತ್ತಿಗೆ ಕೈ ಹಾಕಿ ತಳ್ಳಾಟದಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿದ್ದು ಸಿದ್ದರಾಮಯ್ಯಗಿಂತ ಜಾಸ್ತಿ ಜಮೀರ್ ಅಹಮದ್. ಅಲ್ಲಿ ಆ ಕಿತ್ತಾಟದ ರಭಸಕ್ಕೆ ನಾನು ಅಲ್ಲಿದ್ದೆ. ಆ ಕಿತ್ತಾಟದ ರಭಸಕ್ಕೆ ಇಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತಿತ್ತಲ್ಲ, ಇದೇ ಕಿತ್ತೋಗಿತ್ತು. ಅವರು ಯೂನಿಫಾರ್ಮ್ ಹಾಕೊಂಡು ಅವರು ಸಿದ್ದರಾಮಯ್ಯ ಒಳಗೆ ಹೋಗೋದನ್ನ ಇದರಲ್ಲಿ ಗೇಟಲ್ಲಿ ನಿಂತು ತಡೆದಕ್ಕೆ ಸಿಟ್ಟು ಬಂದು ನುಗ್ಲಾಯ್ತು. ಆದ್ರೆ ಆ ಪ್ರಕರಣನ ಇಲ್ಲಿ ತಂದು ಉದಾಹರಣೆಗೆ ಕೊಡುವಂಥದ್ದು ಅಷ್ಟು ಮಟ್ಟಿಗೆ ಸಮಂಜಸ. ಸಂಕೀರ್ತ ಅವರೇ, ನಾನು ಹರೀಶ್ ಪೂಂಜಾ ಆಯ್ತು ಕಂಪ್ಲೀಟ್ ಮಾಡಿ ಆಮೇಲೆ ಸಂಕೀರ್ತ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇವರಿಗೆ ಕಾರ್ಯಕರ್ತರ ಪರವಾಗಿ ನಾನು ಹೋಗಿದ್ದೀನಿ ಅನ್ನುವಂತ ಎಷ್ಟು ನಾಚಿಕೆ ಅಂತ ಹೇಳಿದ್ರೆ, ಅದೇ ಆ ಕಾರ್ಯಕರ್ತರ ಬಗ್ಗೆ ಎಷ್ಟು ಕಾಳಜಿ ಇದ್ದಿದ್ರೆ ನಿನ್ನೆ ತೋರಿಸಿದ ಸ್ಟೇಷನ್ ಒಳಗಡೆ ಹೋಗಿ ಪೊಲೀಸರಿಗೆ ರೋಪ್ ಹಾಕಿದ್ರಲ್ಲ, ಆ ಉತ್ತರ ಕುಮಾರನ ಪೌರುಷ ಇವತ್ತು ತೋರಿಸ್ತಾ ಇರೋದು. ಇವತ್ತು ಕಾರ್ಯಕರ್ತರನ್ನು ಮುಂದೆ ಬಿಟ್ಟು ತಾನು ಹಿಂದೆ ನಿಂತ್ಕೊಂಡು ಲಾಠಿ ಚಾರ್ಜ್ ಕಾರ್ಯಕರ್ತರು ಪೌರುಷ. ಅಲ್ಲ ಅದು. ಆಯ್ತು, ನಾನು ಪ್ರಶ್ನೆ ಕೇಳಿದೆ ಸಂಕೀರ್ತ ಅವರೇ. ಸಂಕೀರ್ತ ಅವರೇ, ಯಾಕೆ ಅನ್ನಿಸ್ತಿದೆ ನಿಮ್ಗೆ ಕಾಂಗ್ರೆಸ್ ಪಕ್ಷ ಬಂದಾಗಿಂದ ಬಿಜೆಪಿಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ನಿಮ್ ಪಕ್ಷ ಅಧಿಕಾರದಲ್ಲಿದ್ದಾಗ ಏನ್ ಕಡಿಮೆ ವ್ಯತ್ಯಾಸಗಳಿತ್ತ? ಇದೇ ರೀತಿಯಲ್ಲಲ್ವಾ? ಯಾವ ಪಕ್ಷ ಸರ್ಕಾರ ಬಂದ್ರು ಅನುಭವಿಸೋ ಹಣೆ ಬರ ಪೊಲೀಸ್ ಇಲಾಖೆಗೆ, ಅದನ್ನ ನೋಡೋ ಹಣೆ ಬರ ನಮ್ಮಂತವ್ರಿಗೆ. ಎಲ್ಲರೂ ಕಾನೂನಿಗೆ ಮೇಲೆ ನನ್ಗಂತೂ ಕಾನೂನು ಮೇಲೆ ನಂಬಿಕೆ ಇದೆ. ಕಾಂಗ್ರೆಸ್ ಅವ್ರಿಗೆ ಇದೆಯೋ ಎಲ್ಲೋ ಅವ್ರು ಪ್ರಶ್ನೆ ಮಾಡಿ. ಈಗ ಪ್ರಕರಣಗಳು ಅಂತಿದ್ರೆ ನೀವು ಹೋಗಿ ಕೋರ್ಟಲ್ಲಿ ಚಾಲೆಂಜ್ ಮಾಡಿ. ಈಗ ನಾವ್ ಹೇಳ್ತಿರೋದು ಅಷ್ಟೇ, ಆ ಕಾರ್ಯಕರ್ತ ಇವಾಗ ಸುಳ್ಳು ಕೇಸು ಹಾಕಿ ಒಂದು ಸೃಷ್ಟಿಯನ್ನ ಮಾಡಿ ನೀವು ಕೇಸಲ್ಲಿ ಅಲ್ಲ, ಇದು ಹೊಸ ಚಾಳಿ ಏನಲ್ಲ. ಕೇಸನ್ನ ಮೆರಿಟ್
ಬಗ್ಗೆ ನಾನು ಮಾತಾಡ್ತಿಲ್ಲ, ಕೇಸ್ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಆದ್ರೆ ಈ ರೀತಿಯ ಸುಳ್ಳು ಇವಾಗ ಕಾಂಗ್ರೆಸ್ನ ಕಾಂಗ್ರೆಸ್ನ ಕ್ರಿಟಿಸೈಸ್ ಮಾಡಿದಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡೋದು ಹಿಡಿಯಕ್ಕಾಗಲ್ಲ. ಹಿಡಿದಿದ್ದಾರೆ ಇವಾಗ. ಹಿಡಿಬೇಕಾಗಿರೋದು ಪ್ರಜ್ವಲ್ ರೇವಣ್ಣನ. ಸರ್ಕಾರಗಳ ಬದ್ಧತೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಎಲ್ಲಾ ಸರ್ಕಾರಕ್ಕೂ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಿದ್ದೀನಿ. ಸಂಕೀರ್ತ್ ಅವರೇ ಕೇಳಿಸ್ಕೊಳ್ಳಿ ಸಂಕೀರ್ತ್ ಅವರೇ, ಮುನೀರ್ ಅವರೇ ಕೇಳಿಸ್ಕೊಳ್ಳಿ. ಜನರು ಕೂಡ ಗಮನಿಸ್ತಿರ್ತಾರೆ. ಸರ್ಕಾರದ ಅಸಲಿ ಬದ್ಧತೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ತನ್ನದೇ ಪಕ್ಷದ ನಾಯಕನ ವಿರುದ್ಧವಾಗಿ ಆರೋಪ ಕೇಳೋಕ್ ಸಿಕ್ಕರೂ ಕೂಡ ಕಾನೂನಾತ್ಮಕವಾಗಿ ಮುಲಾಜಿಲ್ಲದೆ ಕ್ರಮ ಕೈಗೊಂಡಾಗ ಆ ಬದ್ಧತೆ ಅದು ಯಾವಾಗ ಬರುತ್ತೋ ನಮ್ಮ ಸರ್ಕಾರಗಳಿಗೆ ಕಾಯೋ ದೌರ್ಭಾಗ್ಯ ನಮ್ದು. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.